ದರ ಏರಿಕೆ ವಿಚಾರದಲ್ಲಿ ಇಲ್ಲಿ ತನಕ ಕೇಂದ್ರ ಹಾಗೂ ರಾಜ್ಯದ ನಡುವೆ ಕೆಸರೆರಚಾಟ ಆಗ್ತಾ ಇತ್ತು. ಈ ಬೆನ್ನಲ್ಲೇ ತೇಜಸ್ವಿ ಸೂರ್ಯ ಅವರು ಒಂದು ಆಶಾಭಾವನೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು ನಿನ್ನೆ ಸಂಜೆ ಟ್ವೀಟ್ ಮಾಡೋದ್ರ ಮೂಲಕ. ಬಟ್ ಈಗ ಪ್ರಶ್ನೆ ಇರೋದು, ಅಧಿಕೃತ ಆದೇಶ ಬರದೇ ಹೋದರೆ ನಾಳೆಯಿಂದ 5% ಹೆಚ್ಚುವರಿ ಮೊತ್ತವನ್ನು ಪ್ರಯಾಣಿಕರು ತಮ್ಮ ಜೇಬಿಂದ ಕೊಡಬೇಕಾ ಅಂತ ಒಂದು ಡೀಟೇಲ್ ಇದೆ ನೋಡ್ರಿ. ನಾಳೆಯಿಂದ ನಮ್ಮ ಮೆಟ್ರೋ ದರ ಏರಿಕೆನಾ ಇಲ್ವಾ? ಮೆಟ್ರೋ ದರ ಏರಿಕೆಗೆ ಜನಾಕ್ರೋಶ, ಪಬ್ಲಿಕ್ ಅಭಿಯಾನ. ಕೇಂದ್ರದಿಂದ ತಾತ್ಕಾಲಿಕ ತಡೆ ಎಂದ ತೇಜಸ್ವಿ ಸೂರ್ಯ. ನಾಳೆಯಿಂದ ಮೆಟ್ರೋ ದರ 5% ಏರಿಕೆ ಜಾರಿಗೆ ಬರುತ್ತಾ ಇಲ್ವಾ ಅನ್ನೋದು ಈಗ ಗೊಂದಲದ ಗೂಡಾಗಿದೆ. ನಾಳೆಯಿಂದ ಜಾರಿಗೆ ಬರುವಂತೆ ಮೆಟ್ರೋ 5% ದರ ಏರಿಕೆ ಮಾಡಿದೆ. ಹಗಲು ದರೋಡೆ ಬಗ್ಗೆ ಸಾರ್ವಜನಿಕರ ಪರವಾಗಿ ಪಬ್ಲಿಕ್ ಟಿವಿ ಕ್ಯಾಂಪೇನ್ ನಡೆಸಿತ್ತು. ಮೆಟ್ರೋ ದರ ಏರಿಕೆ ಕುರಿತು ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗಿತ್ತು. ಈ ಮಧ್ಯೆ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಕೇಂದ್ರದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆ ಎಂದಿದ್ದಾರೆ. ಕೇಂದ್ರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಜೊತೆ ಮಾತಾಡಿದ್ದೇವೆ. ಹೊಸದಾಗಿ ದರ ನಿಗದಿ ಸಮಿತಿ ರಚನೆ ಮಾಡಿ ದರ ಪರಿಷ್ಕರಣೆಗೂ ನಾವು ಕೇಳಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಮೇಲೆ ಹೊಣೆಯನ್ನ ರಾಜ್ಯ ಸರ್ಕಾರ ಹಾಕಬಾರದು ಅಂತ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಮತ್ತೋರ್ವ ಸಂಸದ ಪಿಸಿ ಮೋಹನ್ ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. ಬರೋ ಮಂಡೆಯಿಂದ ಬಿಎಂಆರ್ಸಿಎಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೆಟ್ರೋ ಪ್ರೈಸ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ನಾವು ಬೆಂಗಳೂರಿನ ಸಂಸದರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಖಟ್ಟರ್ ಅವ್ರನ್ನ ಮಾತಾಡಿದ್ದಕ್ಕೆ ಅವರು ಈಗಾಗಲೇ ಒಂದು ವರ್ಬಲ್ ಇನ್ಸ್ಟ್ರಕ್ಷನನ್ನು BMRCL ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದ್ರಿಂದ ಏನು ಸೋಮವಾರದಿಂದ ಹೊಸ ಒಂದು ಫೇರ್ ಆಗಬೇಕಿತ್ತೋ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಇವಾಗ. ಏಕೆ ಅಂತ ಹೇಳಿದ್ರೆ ಇದು ಕಳೆದ ವರ್ಷವೂ ಇನ್ಕ್ರೀಸ್ ಆಗಿರೋದು ಮತ್ತು ಈಗ ಕೂಡ 5% ಇನ್ಕ್ರೀಸ್ ಆಗ್ತಾ ಇರೋದ್ರ ಬಗ್ಗೆ ನಾವೆಲ್ಲರೂ ವ್ಯಕ್ತಪಡಿಸಿದಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಒಂದು ಏನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಈಗ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಿ, ಬಿಜೆಪಿ ಸಂಸದರಿಗೆ ಡಿಸಿಎಂ ಡಿಕೆಶಿ ಸವಾಲ್. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸಂಸದರ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಖಾಲಿ ಮಾತಾಡುವುದು ಬೇಡ, ಅವರು ಫಸ್ಟ್ ನನಗೆ, ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿ. ಎಲ್ಲ ಎಂಪಿಗಳು ಯಾರ್ಯಾರು ದರ ಏರಿಕೆ ಬೇಡ ಅಂತಿದ್ದಾರೆ ಅವರೆಲ್ಲ ಕಾಗದ ಬರೆಯಲಿ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿಯವರು ಅವ್ರು ಖಾಲಿ ಮಾತಾಡೋದು ಬೇಡ, ಅವರು ಫಸ್ಟ್ ಸರ್ಕಾರಕ್ಕೆ, ನನಗೆ, ಕೇಂದ್ರ ಸರ್ಕಾರಕ್ಕೆ, ನನಗೆ ಇಬ್ರು ಸೇರಿ ಎಲ್ಲ ಎಂಪಿಗಳು ಕಾಗದ ಬರೀಲಿ. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವು ಬೇಡ ಅಂತ ಹೇಳ್ತಾ ಇದೀವಿ, ಅದು ಬೇರೆ ವಿಚಾರ. ಯಾರು ಎಂಪಿ ನಾನು ಒಬ್ಬನ ಹೆಸರು ಹೇಳಕ್ ನಾನು ತಾರಿಲ್ಲ. ಎಲ್ಲರೂ ಸೇರಿ ಫಸ್ಟ್ ಕಾಗದ ಬರೀಲಿ. ನಿಮ್ದು ಪ್ರತಿಭಟನೆ ಇದೆ, ವಿರೋಧ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟರ್ಗೂ ಬರೀಲಿ, ಸೆಂಟ್ರಲ್ ಮಿನಿಸ್ಟರ್ಗೂ ಬರೀಲಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಬರೀ ನಿಮ್ಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ರೆ ಯಾರು ಕೇಳ್ತಾರೆ? ಇಷ್ಟೆಲ್ಲ ಬೆಳವಣಿಗೆಗೂ ಮುನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಕೆಸರೆರಚಾಟ ನಡೆಯಿತು. ಕೇಂದ್ರ ಸರ್ಕಾರದ ಕಡೆ ಕಾಂಗ್ರೆಸ್ಸಿಗರು ಬೊಟ್ಟು ಮಾಡ್ತಿದ್ರೆ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿಗರು ಮುಗಿಬಿದ್ದರು. ಮೆಟ್ರೋ ದರವನ್ನ ಕೇಂದ್ರ ಸರ್ಕಾರವೇ ನಿಗದಿ ಮಾಡುವುದು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ರಾಜ್ಯ ಸರ್ಕಾರ ನಾವು ಸತ್ಯನೇ ಹೇಳ್ತೀವಿ ಅಂತಾರೆ. ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ ನ ದರ ಏರಿಕೆ ಮಾಡ್ತಾ ಇಲ್ಲ? ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು. ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ? ಮುಖ್ಯಮಂತ್ರಿಗಳ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀವಿ. ಅಲ್ರಿ, ಮೆಟ್ರೋ ಯೋಜನೆ ಕಾರ್ಯರೂಪ ತಂದವನು ನಾನೇ. ಇವತ್ತು 6 ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನಾವು ಭಾರತ ಸರ್ಕಾರ ಜನಸಂದಣಿಯನ್ನು ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ನೆರವು ನೀಡ್ತದೆ. ಅಲ್ಲಿರೋ ಅಧಿಕಾರಿಗಳು ನಮ್ಮವರಲ್ಲ, ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗೋದೇನೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲದೆ. ಮೆಟ್ರೋ ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರ ಹಾಗೂ BMRCL ವಿರುದ್ಧ ಪ್ರಯಾಣಿಕರು ನೇಗಿ ಕೆಂಡವಾಗಿದ್ದಾರೆ. ಗ್ಯಾರಂಟಿಗಳ ಮಧ್ಯೆ ಸಿಲುಕಿ ಸರ್ಕಾರ ದರ ಏರಿಕೆ ಮಾಡ್ತಿದೆ ಎಂದು ಕಿಡಿಕಾರಿದ್ದಾರೆ. ಬ್ಯಾಕ್ ರೈಸ್ ಮಾಡಿದ್ದಾರೆ,
ಇವಾಗ ಮತ್ತೆ ರೈಸ್ ಮಾಡ್ತಾ ಇದ್ದಾರೆ. ಜನಕ್ಕೆ ಸುಲಿಗೆ ಮಾಡ್ತಾರೆ ಅಷ್ಟೇ. ಇದು ಅವರು ಹಾಗೆ ಇದ್ದಾರೆ, ಇವರು ಹಾಗೆ ಇದ್ದಾರೆ. ಇವರಲ್ಲಿ ಯಾರು ಏನೋ ಸರಿ ಅಂತ ಹೇಳಲಿಕ್ಕೆ ಬರಲ್ಲ. ಮೊದಲೇ ಮಾಡಿದ್ದೀರಾ, ಮಾಡಬಾರ್ದು, ಪಬ್ಲಿಕ್ಗೆ ತೊಂದರೆ ಕೊಡ್ತೀರಾ ಅಂತ ಹೇಳಬೇಕು. ಅವರು ನೀವೇ ಮಾಡಿ ಅಂತ ಹೇಳಿದ್ರೆ ಪಬ್ಲಿಕ್ ಏನು ಮಾಡ್ಲಿಕ್ಕಾಗುತ್ತೆ? ಭಾಳ ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಅದನ್ನೆಲ್ಲ ಮಾಡ್ತಾ ಇಲ್ಲ. ಮೆಟ್ರೋ ಮೇನ್ ಉದ್ದೇಶ ಇರೋದೇ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಅದನ್ನ ಬಿಟ್ಬಿಟ್ಟು ಜನನ ರೇಟ್ ಜಾಸ್ತಿ ಮಾಡಿ ಜನ ಬರೋದು ಕಡಿಮೆ ಮಾಡ್ತಾರೆ ಹೊರತು ಜನಕ್ಕಂತೂ ಏನೇ ಹೆಲ್ಪ್ ಮಾಡಲ್ಲ. ಇದು ಅನ್ಯಾಯ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗಲೇ ಜಾಸ್ತಿ ಇದೆ, ಇನ್ನು ಮುಂದೆ ಜಾಸ್ತಿ ಮಾಡಿದ್ರೆ ಜನಗಳು ಹೆಂಗೆ ಪ್ರಯಾಣ ಮಾಡೋದು? ಇದು ಭಾರಿ ಮೋಸ. ಸರ್ಕಾರ ಈ ತರ ಮೋಸಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಬಸ್ಸಲ್ಲಿ ಹೋದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೋತೀವಿ. ಅದರಿಂದ ಎಷ್ಟೇ ಖರ್ಚಾಗಲಿ ಮೆಟ್ರೋದಲ್ಲಿ ಬರಲೇಬೇಕಾಗ್ತದೆ ಅರ್ಜೆಂಟ್ ಕೆಲಸಗಳಿಗೋಸ್ಕರ. ಈ ರೀತಿ ಸರ್ಕಾರ ಜನಗಳಿಗೆ ಮೋಸ ಮಾಡೋದು ವರ್ಷ ಇನ್ನೂ ಒಂದು ವರ್ಷ ಆಗಿಲ್ಲ, ಇನ್ನೂ ಹೆಚ್ಚಿಸಿ ಈ ತರ ಮೋಸ ಮಾಡ್ತಾ ಇದ್ದಾರೆ. ಸರಿನಾ? ಒಟ್ನಲ್ಲಿ ಸದ್ಯಕ್ಕಂತೂ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಆದರೆ ಕೇಂದ್ರದಿಂದ ಅಧಿಕೃತ ಆದೇಶ ಕಾಪಿ ಇನ್ನಷ್ಟೇ BMRCL ಕೈಗೆ ಸಿಗಬೇಕಿದೆ. ತದನಂತರವಷ್ಟೇ ಸಂಸದರ ಮಾತು ನಿಜವಾಗುತ್ತೆ. ದರ ಏರಿಕೆಗೆ ಬ್ರೇಕ್ ಬೀಳುವುದು ಖಾತ್ರಿಯಾಗಲಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.